ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಜಸ್ಟ್ ಒಂದು ಇಂಟರ್ವ್ಯೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿನ್ನೆಯಿಂದ ಆಚೆಗೆ ವೈರಲ್ ಆಗ್ತಾ ಇದೆ, ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. KL ರಾಹುಲ್ ಅವರ ಇಂಟರ್ವ್ಯೂ. ಈ ಇಂಟರ್ವ್ಯೂ ಅಲ್ಲಿ ರಿವೀಲ್ ಮಾಡಿದರೆ ಅವ್ರಿಗೆ ಏನೇನು ಆಯಿತು LSG ಇದ್ದಾಗ ಅಂತ. ಡೈರೆಕ್ಟಾಗೆ ಬೆಳಗ್ಗೆ ಮಾಡಿಲ್ಲ, ಡೈರೆಕ್ಟಾಗಿ ಹೆಸರು ಎತ್ಕೊಂಡು ಮಾತಾಡಿಲ್ಲ, LSG ಅಂತ ಎತ್ಕೊಂಡು ಮಾತಾಡಿಲ್ಲ, ಅಥವಾ ಸಂಜೀವ್ ಅಂತ ಅವರ ಓನರ್ LSG ಓನರ್ ಹೆಸರು ಎತ್ಕೊಂಡು ಮಾತಾಡಿಲ್ಲ. ಒಂಥರ ಇಂಡೈರೆಕ್ಟ್ ಆಗಿ ಮಾತಾಡಿದರೆ IPL ಅಂತ ಬಂದಾಗ, ಕ್ಯಾಪ್ಟನ್ಸಿ ಅಂತ ಬಂದಾಗ ಏನೆಲ್ಲ ಅವರು ಫೇಸ್ ಮಾಡಬೇಕಾಗಿ ಬಂತು ಕಳೆದ ಫ್ಯೂ ಇಯರ್ಸಲ್ಲಿ, ಜೊತೆಗೆ ಅವ್ರು ಏನಕ್ಕೆ ಕ್ಯಾಪ್ಟನ್ಸಿನ ಬಿಟ್ಟರು ಈ ಒಂದು ಪೊಸಿಷನ್ಗೆ ಬಂದು ಕೂತ್ಕೊಂಡ್ರು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದರೆ. ಕ್ಯಾಪ್ಟನ್ಸಿನ ಪಂಜಾಬ್ ಕಿಂಗ್ಸ್ಗೆ ಸಿಕ್ಕಾಪಟ್ಟೆ ವರ್ಷ ಇವ್ರು ನಿಭಾಯಿಸಿದ್ರು. 22 ಇಂದ 24 ಆಲ್ಮೋಸ್ಟ್ 3 ವರ್ಷ ಇವರು LSGಗೂ ಕೂಡ ಕ್ಯಾಪ್ಟನ್ ಆಗಿದ್ರು. ಸೊ ಅವ್ರಿಗೆ ಅನ್ಸಿದ್ದೇನು ಅಂತಂದರೆ, ನಾನು ಸಾಕಷ್ಟು ವರ್ಷ ಕ್ಯಾಪ್ಟನ್ಸಿನ ನಿಭಾಯಿಸಿದ್ದೀನಿ, ಆಲ್ಮೋಸ್ಟ್ ಒಂದು 6 ವರ್ಷ ಕ್ಯಾಪ್ಟನ್ಸಿನ IPL ಅಲ್ಲಿ ನಿಭಾಯಿಸಿದ್ದೀನಿ. ಸೊ ಇಷ್ಟು ನಿಭಾಯಿಸಿದಾದ್ಮೇಲೆ ನನಗೆ ಅನ್ಸಿದ್ದೇನು ಅಂತಂದರೆ, ಮುಂಚೆ ನನಗೆ ಈ ಥರ ಕ್ವಶನ್ಸ್ಗಳು ಬರ್ತಾ ಇರಲಿಲ್ಲ. ಈ ಥರ ಕ್ವಶನ್ಸು ಬರೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ ರೀಸೆಂಟ್ ಕ್ಯಾಪ್ಟನ್ಸಿಲಿ. ಅಂದರೆ LSG ಕ್ಯಾಪ್ಟನ್ ಮಾಡಬೇಕಾದ್ರೆ ಅವ್ರಿಗೆ ಈ ಥರ ಕ್ವಶನ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯ್ತಂತೆ ಓನರ್ಗಳ ಕಡೆಯಿಂದ. ಸೊ ಓನರ್ ಬಂದ್ಬಿಟ್ಟು ಗೊತ್ತಿರೋದೇ ಗ್ರೌಂಡಲ್ಲೇ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕ್ವಶನ್ ಮಾಡಿದ್ದು. ಸೊ ಅದಾದ ನಂತರನೇ ಅದರ ನೆಕ್ಸ್ಟ್ ಸೀಸನ್ನೇ KL ರಾಹುಲ್ ಅವರು LSGಯಿಂದ ಎಕ್ಸಿಟ್ ಕೊಟ್ಟಿದ್ದು. ಸೊ ಒಂಥರ ಹ್ಯುಮಿಲೇಟ್ ಆಗಿತ್ತು, ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗಿತ್ತು ಅವ್ರಿಗೆ. ಏನು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಏನಿದು ಕತೆ ಅಂತ ಬಂದ್ಬಿಟ್ಟು ಕೋಚು ಮಾತಾಡೋದ್ರಲ್ಲಿ ಅರ್ಥ ಇದೆ, ಅಥವಾ ಕ್ರಿಕೆಟ್ ಬಗ್ಗೆ ಕ್ರಿಕೆಟ್ನ ಆಡಿರೋವಂಥವ್ರು ಬಂದ್ಬಿಟ್ಟು ಅಲ್ಲಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಅವ್ರು ಹೇಳಿದ್ದೇನೆ, ಕ್ರಿಕೆಟ್ನ ಆಡಿರೋಂಥವ್ರು ಬಂದ್ಬಿಟ್ಟು ಏನಾದ್ರು ಈ ಥರ ಕ್ವಶನ್ ಕೇಳ್ತು ಅಂದರೆ, ಪರ್ಟಿಕ್ಯುಲರ್ ಆಗಿ ಜೆನ್ಯೂನ್ ಆಗಿರೋಂಥ ಕ್ವಶನ್ ಕೇಳ್ತಾರೆ, ನಾವು ಉತ್ತರ ಕೊಡ್ಬೋದು. ಇವ್ರು ಸುಮ್ಮನೆ ಬಂದ್ಬಿಟ್ಟು ಬಾಯೋದಂಗೆ ಮಾತಾಡೋರು, ಬಾಯಿಗೆ ಬಂದಿದ್ದೆಲ್ಲ ಕ್ವಶನ್ಗಳೆಲ್ಲ ಕೇಳೋರು. ಏನಕ್ಕೆ ಈ ಚೇಂಜ್ ಮಾಡಿದೆ, ಏನಕ್ಕೆ ಆ ಚೇಂಜ್ ಮಾಡಿದೆ, ಅವ್ರ ಟೀಮು 220 ಹೊಡಿತೈತೆ, ನಮ್ಮ ಟೀಮ್ ಏನಕ್ಕೆ 120 ಹೊಡಿಯೋಕ್ಕಾಗ್ತಾ ಇಲ್ಲ, ಅವ್ರಿಗೇನಕ್ಕೆ ಸ್ಪಿನ್ ಸಿಗ್ತೈತೆ, ನಮಗೇನಕ್ಕೆ ಸ್ಪಿನ್ ಸಿಗ್ತಿಲ್ಲ, ನಮ್ಮ ಪ್ಲೇಯರ್ಸ್ ಏನು ಮಾಡ್ತಾವ್ರೆ, ಅವ್ರ ಪ್ಲೇಯರ್ಸ್ ಏನು ಮಾಡ್ತಾವ್ರೆ, ಪ್ಲೇಯಿಂಗ್ ಲೆವೆಲ್ ಈ ಥರ ಚೇಂಜ್ ಏನಕ್ಕೆ ಮಾಡ್ತಾ ಇದ್ದೆ ನೀನು, ಈ ಥರ ಚೇಂಜ್ ಮಾಡಿದ್ರೆ ಹಂಗಾಗುತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇಲ್ಲಿ ಸಪೋರ್ಟ್ ಸ್ಟಾಫ್ ಏನಕ್ಕೆ, ಕೋಚಿಂಗ್ ಸ್ಟಾಫ್ ಏನಕ್ಕೆ, ಸೆಲೆಕ್ಷನ್ ಟೀಮ್ ಏನಕ್ಕೆ, ಕ್ಯಾಪ್ಟನ್ ಏನಕ್ಕೆ, ಇಲ್ಲಿ ಸಂಜೀವ್ ಅವರೇ ಬಂದ್ಬಿಟ್ಟು ಆಡ್ಬಿಡ್ಬೋದಲ್ವಾ ಅನ್ನೋ ಥರ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಆಗಿರೋದು ಒಳಗಡೆ ಆಗಿರೋಂಥದ್ದನ್ನ ಅವ್ರು ಈಚೆ ಕಡೆ ಬಿಚ್ಚಿಟ್ಟಿದ್ದಾರೆ. ಸೊ ದ ಅಮೌಂಟ್ ಆಫ್ ಪ್ರೆಷರು ಅವರು ಫೇಸ್ ಮಾಡಿದ್ದೇನಿದೆ LSGಲಿದ್ದಾಗ ಅದು ಎಲ್ಲೂ ಕೂಡ ಅವ್ರು ಫೇಸ್ ಮಾಡಿಲ್ವಂತೆ. ಅಷ್ಟು ನಂಬರ್ ಆಫ್ ಮೀಟಿಂಗ್ಸ್ನ ಇಡೋರಂತೆ, ಅಷ್ಟು ನಂಬರ್ ಆಫ್ ಡಿಸ್ಕಷನ್ ಮಾಡೋರಂತೆ, ಅಷ್ಟು ನಂಬರ್ ಆಫ್ ಕ್ಲಾರಿಟಿನ ಕೇಳೋರಂತೆ. ಏನಕ್ಕೆ ಹಿಂಗೆ ಆಗ್ತದೆ, ಅಷ್ಟು ನಂಬರ್ ಆಫ್ ಮೀಟಿಂಗ್ಸ್ಗಳನ್ನ ಇಡೋರಂತೆ. ಇವರು ಅವ್ರು ಪ್ರಾಕ್ಟೀಸ್ ಮಾಡಿದ್ಕಿಂತ ಮೀಟಿಂಗ್ಸ್ಗಳನ್ನ ಅಟೆಂಡ್ ಮಾಡಿದ್ದು ಜಾಸ್ತಿ ಅಂತ ಕಾಣಿಸ್ತೈತೆ. ಎಲ್ಲದಕ್ಕೂ ಕೂಡ ಒಂದು ಹೇಳಬೇಕಾಗಿತ್ತಂತೆ, ಹಿಂಗೆ ಮಾಡ್ತಾ ಇದ್ದೀವಿ, ಹಿಂಗಾಗಿದೆ ಒಂಥರ ಅದಕ್ಕೆ ಕ್ಲಾರಿಟಿನ ಕೊಡಬೇಕಾಗಿತ್ತಂತೆ. ಇವಾಗ ಕ್ಲಾರಿಟಿ ಕೊಡುವಂಥ ಪ್ರತಿಯೊಂದು ವಿಚಾರಕ್ಕೂ ಒಂದೊಂದು ಬಾಲ್ಗೂ ಕ್ಲಾರಿಟಿ ಕೇಳ್ತಾನೆ. ಹಿಂಗೆ ಮಾಡಿದೆ, ಹಂಗೆ ಯಾಕೆ ಮಾಡಿದೆ ಅಂತ ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ಪ್ರತಿಯೊಂದು ಓವರ್ ತಗೊಂಡು ಕೂಡ ಕ್ಲಾರಿಟಿ ಕೇಳ್ತು ಅಂತ ಅಂದರೆ, ಸೊ ಖಂಡಿತ ಕ್ಯಾಪ್ಟನ್ ಆಗಿದ್ದವ್ರಿಗೆ ಪ್ರೆಷರೈಸ್ಡ್ ಸಿಚುವೇಶನ್ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ. ಅದೇ KL ರಾಹುಲ್ ಅವ್ರಿಗೆ ಆಗಿದ್ದು. ಅದಕ್ಕೋಸ್ಕರ ನನಗೆ ಸಾಕಾಗೋಗಿತ್ತು ಆ ಒಂದು ಫ್ರ್ಯಾಂಚೈಸು, ಅದಕ್ಕೋಸ್ಕರನೇ ಈಚೆ ಬಂದೆ ನಾನು ಅಂತ KL ರಾಹುಲ್ ಅವರು ಓಪನ್ ಅಪ್ ಆಗಿ ಹೇಳಿದ್ದಾರೆ ಸಂಜೀವ್ ಅವ್ರನ್ನ. ಅಂದರೆ ಅವ್ರದ್ದು ಗೊತ್ತಿರೋದೇ ಏನೇನು KL ರಾಹುಲ್ ಸುಳ್ಳು ಹೇಳಿದ್ದಾರೆ ಅಂತಾರಲ್ಲ, ಅದು ಎವಿಡೆಂಟಾಗಿ ಗೊತ್ತು. ಅವ್ರು ಗ್ರೌಂಡಲ್ಲಿ ಇದ್ದಾಗಲೇ ಕಿರ್ಚಾಡಿ ಕೂಗಾಡ್ದವ್ರಲ್ಲಿ KL ರಾಹುಲ್ನ ಮುಂದೆ ನಿಂತ್ಕೊಂಡು. ಅವಾಗಂತೂ ಸಿಕ್ಕಾಪಟ್ಟೆ ಎಲ್ಲ ನಜ್ಜಿ ಇಂಡಿಯನ್ ಫ್ಯಾನ್ಸ್ಗಳಿಗೆಲ್ಲ ರೊಚ್ಕೆದು ಹೋಗ್ಬಿಟ್ಟಿತ್ತು. ಅದು ನಮ್ಮ ಕರ್ನಾಟಕದವ್ರಿಗಂತೂ ರೊಚ್ಕೆದು ಹೋಗ್ಬಿಟ್ಟಿದ್ರು. ಏನು ಹಿಂಗೆಲ್ಲ ಮಾಡ್ತಾನೆ ಈ ವಯ್ಯ ಅಂತ. ಏನು ಓನರ್ ಆಗಿದ್ದು ಮಾತ್ರ ಹಿಂಗೆಲ್ಲ ನಿಲ್ಸ್ಕೊಂಡು ಹಿಂಗೆಲ್ಲ ಏನಾದರೂ ಡ್ರೆಸ್ಸಿಂಗ್ ರೂಮಲ್ಲಿ ಇಟ್ಕೊಬೇಕು. ಈ ಥರ ಗ್ರೌಂಡಲ್ಲಿ ಎಲ್ಲ ಕ್ಯಾಮ್ರಾ ಎಲ್ಲ ಇದ್ದಾಗ ಯಾರು ಈ ಥರ ಎಲ್ಲ ಮಾಡ್ತಾರೆ, ಒಂಥರ ಬೇಜಾರಾಗೋತರ ಆ ಪ್ಲೇಯರ್ಗೆ. KL ರಾಹುಲ್ ತಲೆಸ್ಕೊಂಡು ನಿಂತ್ಕೊಂಡಿರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಸೊ ಅದು ನೋಡಿದ್ದೀವಿ ಎಲ್ಲರೂ ಕೂಡ. ಸೊ KL ರಾಹುಲ್ ಕೊಟ್ಟಿರುವಂಥ ಉತ್ತರ ಇಷ್ಟು. ಸಿಕ್ಕಾಪಟ್ಟೆ ಪ್ರೆಷರ್ ಮಾಡ್ತಾಯಿದ್ರು ಓನರು. ಇವಾಗ ರಿಷಬ್ ಪಂತ್ ಅದು ಯಾವ ಥರ ಪ್ರೆಷರ್ ಸಿಚುವೇಶನ್ ಅನುಭವಿಸಿದ್ರೆ ನನಗೆ ಗೊತ್ತಿಲ್ಲ. ರಿಷಬ್ ಪಂತ್ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾರೆ ಅಷ್ಟೇ, ತಲೆನೇ ಕೆಟ್ಕೊಳ್ಳಲ್ಲ. KL ರಾಹುಲ್ ಥರ ಸುಮ್ಮನೆ ಅಂತೂ ಇರೋ ಮನುಷ್ಯನೇ ಅಲ್ಲ. ರಿಷಬ್ ಪಂತ್ ವೇನೇ ಬೇರೆ, ಇವ್ರು ವೇನೇ ಬೇರೆ. KL ರಾಹುಲ್ ಏನೇ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋಂಥ ಮನುಷ್ಯ, ರಿಷಬ್ ಪಂತ್ ಏನು ಹೇಳಿದ್ರು ಕೇಳಿಸ್ಕೊಳ್ಳದೆ ಇರೋವಂಥ ಮನುಷ್ಯ. ಇಲ್ಲಿ ಸಂಜೀವ್ ಅವ್ರಿಗೆ ನೆನೆ ಹಾಕೊಂಡು ಗುಮ್ತಾ ಇರ್ತಾರೆ ರಿಷಬ್ ಪಂತ್. ನನ್ನ ಪ್ರಕಾರ ನೋಡ್ತು ಅಂದರೆ ಏನು ಲಾಸ್ಟ್ ಇದನ್ನು ನೋಡಿದ್ವಲ್ಲಪ್ಪ, ರಿಷಬ್ ಪಂತ್ ಅವರು ಏನು ಕ್ಯಾಪ್ಟನ್ಸಿನ ಒಂದು ಆ ಮಟ್ಟಿಗೇನು ಸ್ಟ್ಯಾಂಡರ್ಡ್ಸಲ್ಲಿ ಆ ಥರ ಏನು ಮೇಂಟೈನ್ ಮಾಡಿಲ್ಲ. ಜೊತೆಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟಷ್ಟೇನೆ ಇತ್ತು. ಏನೋ ಗ್ರೌಂಡಲ್ಲಿ ನಿಂತ್ಕೊಂಡು ಬೈಯೋವಂಥದ್ದು ಅದು ಇದು. ಇನ್ಫ್ಯಾಕ್ಟ್ ಸೋಲ್ತಾ ಇದ್ರೆ ನಗ್ತಾ ಇರೋರು ಸಂಜೀವ್ ಅವರು. ಲಾಸ್ಟ್ ಸೀಸನ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. KL ರಾಹುಲ್ ಫ್ರಾಂಚೈಸ್ನ ಬಿಟ್ಟೋದ್ಮೇಲೆ ಅವರು ಕೂಡ ಯಾಕೋ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಅಂತ KL ರಾಹುಲ್ಗೆ ಬರ್ತಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇವರು ಆಡ್ತಿರ್ತಾರೆ. ಅಲ್ಲಿ ಮ್ಯಾಚ್ ಮುಗಿದ ನಂತರ LSG ಓನರು ಹ್ಯಾಂಡ್ ಶೇಕ್ ಮಾಡೋದಕ್ಕೆ ಅಂತ ಬರ್ತಾರೆ. KL ರಾಹುಲ್ ಕೇರು ಮಾಡಲ್ಲ, ಸುಮ್ಮನೆ ಹಿಂಗೆ ಕೈ ಕೊಟ್ಬಿಟ್ಟು ಹಿಂಗೆ ಹೋಗ್ತಾರೆ. ಮಾತಾಡೋದಕ್ಕೆ ಅಂತ ಬರ್ತಾರೆ, ಮಾತು ಕೂಡ ಆಡಲಿಲ್ಲ, ಹಂಗೆ ಬಡ್ಡನಂಗೆ ಹೋಗ್ತಾರೆ. ಸೊ ಇದು ತೋರಿಸುತ್ತೆ ಆ ಒಂದು ಫ್ರಾಂಚೈಸಲ್ಲಿದ್ದ KL ರಾಹುಲ್ಗೆ ಎಷ್ಟು ಕಾಟನ ಆ ಓನರು ಕೊಟ್ಟಿದ್ರು ಅಂತ. ಸೊ ಅದನ್ನು ಡೈರೆಕ್ಟಾಗಿ ಹೇಳಿದ್ದಾರೆ ಅಷ್ಟೇ, ಡೈರೆಕ್ಟಾಗೋ ಹೇಳಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗೋಗ್ಬಿಟ್ಟಿತ್ತು ಅಲ್ಲಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಬಾ.